ಲೋ ಮಿಚೆಲ್ ಸ್ಟಾರ್ಕ್, ನಿನಗ್ ನಾನು ನಮ್ ಟೀಮು ಏನಯ್ಯ ಅನ್ಯಾಯ ಮಾಡಿದೀವಿ. ಹೋದ ವರ್ಷ ಬೇರೆ ಟೀಮ್ಗಳ ಮೇಲೆಲ್ಲ ಒಡಿಸ್ಕೊಂಡೆ, ಫೈನಲ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಮೇಲೆ ಚೆನ್ನಾಗಿ ಬಾಲಿಂಗ್ ಮಾಡ್ಬಿಟ್ಟೆ. ಸರಿ ಬಿಡು, 2 ವಿಕೆಟ್ ತೆಗ್ದಿದ್ಯಾ ಅಂತ ಸುಮ್ನಿದ್ದೆ. ಆದ್ರೆ ಇವಾಗ ಡಿಸಿ ಟೀಮ್ ಸೇರ್ಕೊಂಡ್ಬಿಟ್ಟು 5 ವಿಕೆಟ್ ತೆಗಿತಿದ್ಯಾ ನಮ್ ಟೀಮ್ ಮೇಲೆ. ಆ ಟ್ರಾವಿಸ್ ಹೆಡ್ ಅಂತೂ ನೀನ್ ಬಾಲಿಂಗ್ ಬಂದ್ರೆ ಭಯ ಬೀಳ್ತಾ ಇದ್ದಾನೆ. ಅಪ್ಪ ತಂದೆ, ನಿನಗೇನಪ್ಪ, ನಿನಗೆ ನಿಮ್ ಟೀಮ್ ಅವ್ರು ಸೋತ್ರು ಕೂಡ 18 crores ಕೊಟ್ಟು ರಿಟೈನ್ ಮಾಡಿದ್ದಾರೆ. ಹೋದ ವರ್ಷ 20.5, ಈ ವರ್ಷ 18, ಬರೀ ಒಂದ್ 2.5 ಕೋಟಿ ಕಮ್ಮಿ ಆಗಿದೆ ಅಷ್ಟೇ. ಆದ್ರೆ ನಂಗಂಗಲ್ಲ, ಹೋದ ವರ್ಷ ನನಗೆ 24.75 crores ಬರ್ತಾ ಇತ್ತು. ಈ ವರ್ಷ ಡೆಲ್ಲಿ ಓನರ್ ಫುಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ 11.75 crores ಗೆ ತಗೊಂಡ್ಬಿಟ್ಟಿದ್ದಾನೆ. 13 ಕೋಟಿ ಕಮ್ಮಿ ಆಗ್ಬಿಟ್ಟಿದೆ. ಈ ಸಲ ನಾನ್ ಕೊಡೋ ಪರ್ಫಾರ್ಮೆನ್ಸ್ ಗೆ ನೆಕ್ಸ್ಟ್ ಟೈಮ್ ಮತ್ತೆ ಅಷ್ಟೇ ದುಡ್ಡು ನನಗೆ ವಾಪಸ್ ಬರ್ಲೇಬೇಕು. ಅದಕ್ಕೆ ಹಂಗ ಆಡ್ತಾ ಇರೋದು. ಮಗ, ನಮ್ ಫ್ಯಾನ್ಸ್ಗೆಲ್ಲ 300 ಹೊಡಿತೀವಿ ಅಂತ ಮಾತು ಕೊಟ್ಬಿಟ್ಟಿದೀವಿ. ಲಾಸ್ಟ್ 2 ಮ್ಯಾಚ್ ಇಂದ 200 ಹೊಡೆಯಕ್ ಆಗ್ತಾ ಇಲ್ಲ ಕಣೋ. ಅಲ್ಲವರೆಲ್ಲ ರೊಚ್ಚಿಗೆ ಹೇಳ್ತವ್ರೆ. ಸರಿ ಟೆನ್ಷನ್ ತಗೋಬೇಡ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀನಿ. ಇವನ್ ಯಾವ ಅರ್ಥದಲ್ಲಿ ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ. ಸರ್, ನಿಮ್ಗೆ ಟ್ರಾವಿಸ್ ಹೆಡ್ ಅವರು ಫೋನ್ ಮಾಡ್ತಾ ಇದ್ದಾರೆ. ಅವ್ನ 6 ಸಲ ಔಟ್ ಮಾಡ್ಬಿಟ್ಟಿದೀನಿ. ಅವ್ನ್ ಫೋನ್ ರಿಸೀವ್ ಮಾಡ್ಬೇಡ, ಸುಮ್ನಿರಪ್ಪ ನೀನು.